ಹೀಗೆ ಆಯೋಗ ಮೊದಲೇ ತೀರ್ಮಾನ ಮಾಡಿತ್ತು. ಹಾಗಾಗಿ ಮೊದಲೇ ತೀರ್ಮಾನ ಮಾಡಿತ್ತು, ಇವತ್ತು ನಾವು ಪ್ರಿಂಟ್ ಕಳಿಸಿದ್ದೀವಿ ಅಂತ ಕೂಡ ಮಧುಸೂದನ್ ನಾಯಕ್ ಅವರು ಹೇಳ್ತಿದ್ದಾರೆ. ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಇನ್ನು ಶುಕ್ರವಾರ CLP ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆ ಆಗುವಂಥದ್ದು ಕೂಡ ಖಚಿತ. ಯಾಕಂದರೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದರಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಶಿವಕುಮಾರ್ ಅವರು ಕೂಡ ವಹಿಸಿದ್ರು. ಅಜ್ಜಯ್ಯ ಹೇಳಿದ ದಿನಾಂಕ ಸಮಯಕ್ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾಕಂದರೆ ಅವರು ನಂಬಿಕೆ ಇಟ್ಟುಕೊಂಡಿರುವಂಥದ್ದು ಆ ರೀತಿಯಲ್ಲಿ. ಶುಕ್ರವಾರ ಸಂಜೆಯೇ ಗವರ್ನರ್ ಅವರನ್ನ ಭೇಟಿಯಾಗಬಹುದು. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಕೂಡ ಶಿವಕುಮಾರ್ ಅವರು ಮಂಡನೆ ಮಾಡಬಹುದು. ಶನಿವಾರ ಅಥವಾ ಸೋಮವಾರ ಶಿವಕುಮಾರ್ ಅವರ ಪ್ರಮಾಣ ವಚನ ಬಹುತೇಕ ಫಿಕ್ಸ್. ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ದೆಹಲಿಯಿಂದ ವಾಪಸ್ ಆಗಿರುವಂತಹ DK ಸುರೇಶ್ ಮತ್ತು DK ಆಪ್ತರು ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳುವಂಥದಕ್ಕೆ ಬೇಕಾದ ಸಿದ್ಧತೆಯು ಕೂಡ ನಡೀತಾ ಇದೆ. ಅವರು ಬಹುತೇಕ ಮುಖ್ಯಮಂತ್ರಿ ಆಗುವ ಹೊಸ್ತಿಲಲ್ಲಿ ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಎಕ್ಸಿಟ್ ಮತ್ತು ಶಿವಕುಮಾರ್ ಅವರ ಎಂಟ್ರಿ. DK ಸುರೇಶ್ ಮನೆಯಲ್ಲಿ DKಶಿ ಆಪ್ತರ ಸಿದ್ಧತಾ ಸಮಾಲೋಚನೆಯೂ ಕೂಡ ನಡೀತಾ ಇದೆ. ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳೋದ್ರಿಂದ ಹಿಡಿದು ಮುಂದೆ ನಡೀಬಹುದಾದಂಥ ಪ್ರತಿ ಕಾರ್ಯಕ್ರಮದ ವಿಚಾರಗಳ ಬಗ್ಗೆ ಕೂಡ ಬೇಕಾದ ತಯಾರಿಗಳನ್ನು DK ಸುರೇಶ್ ಅವರ ಜೊತೆಗೆ DK ಶಿವಕುಮಾರ್ ಅವರ ಆಪ್ತರು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಆಪ್ತರು ಏನೆಲ್ಲ ವಿಶ್ವಾಸದಲ್ಲಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ ಅನ್ನೋದು ಒಳ್ಳೆ ಒಳಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ರು, ಬಹಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದ್ರೆ ನಮ್ದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗ್ಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದ್ಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಅದರಲ್ಲಿ ನಿನ್ನೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸುದೀರ್ಘವಾದ ಸಭೆ ಡೆಲ್ಲಿಯಲ್ಲಿ ನಡೆದಿದೆ. ಅಲ್ಲಿ ಏನ್ ತೀರ್ಮಾನ ಆಗಿದೆ ಅನ್ನೋದೇನು ನಮಗೇನು ಅಧಿಕೃತವಾಗಿ ಯಾರು ತಿಳಿಸಿಲ್ಲ. ಒಟ್ಟು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಏನ್ ತೀರ್ಮಾನ ತೆಗೆದುಕೊಂಡ್ರು ಅದಕ್ಕೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅವರ ತೀರ್ಮಾನಕ್ಕೆ ನಂದು. ಎಲ್ಲ ಮೂಲಗಳ ಪ್ರಕಾರ ಆಗತ್ತೆ. ನಾಳೆ 10:00ವರೆಗೆ CM ರಾಜ್ಯಪಾಲರ ಸಮಯವನ್ನ ನಿಗದಿ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡ್ರು. ಹೀಗೆ ಎಲ್ಲರೂ ಕೂಡ ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬಹುದು, ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ ಶಿವಕುಮಾರ್ ಅವರ ಆಪ್ತರು. ಆದರೆ ಶಿವಕುಮಾರ್ ಅವರ ಮುಂದಿನ ಹಾದಿ ಕೂಡ ಅಷ್ಟು ಸುಲಭದ್ದಲ್ಲ. ಯಾಕಂದರೆ ಈ ಸರ್ಕಾರದಲ್ಲಿ ಅರ್ಧದಲ್ಲಿ ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಅದು ಬಹಳ ಮುಳ್ಳಿನ ಹಾದಿಯಲ್ಲಿ ನಡಿಬೇಕಾಗತ್ತೆ. ಯಾಕಂದರೆ ಅರ್ಧದವರೆಗೆ ಒಬ್ಬರು ಮುಖ್ಯಮಂತ್ರಿ ಆಗಿರ್ತಾರೆ, ಅವರು ಹುಟ್ಟಿಸಿರುವಂಥ, ಅವರ ಸುತ್ತಲೂ ಹುಟ್ಟಿರುವಂತಹ ಆಸೆ ಆಕಾಂಕ್ಷೆಗಳಿರ್ತವೆ, ಅವರ ಸುತ್ತಲೂ ಇರುವಂತಹವರ ನಿರೀಕ್ಷೆಗಳಿರ್ತವೆ, ಅವರ ಸುತ್ತಲೂ ಇರುವಂತಹ ಬೆಂಬಲಿಗರ ಪಡೆ ಇರುತ್ತೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಬಣ ರಾಜಕೀಯ, ಭಿನ್ನಮತ ಇಂಥವುಗಳ ಎದುರಾಗುವಂತಹ ಸಂಭವಗಳು ಜಾಸ್ತಿ ಇರ್ತವೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥವ್ರಿಗೆ ಇರುವಂತಹ ದೊಡ್ಡ ಸವಾಲೇ ಅದು. ಯಾವಾಗ ಬೇಕಿದ್ರೂ ಭಿನ್ನಮತ ಆಗ್ಬೋದು, ಬಣ ರಾಜಕೀಯ ತೀವ್ರಗೊಳ್ಬಹುದು, ಅವುಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ಶಿವಕುಮಾರ್ ಅವರ ಅನುಭವದ ಮೂಲಕವಾಗಿ ಶಿವಕುಮಾರ್ ಅವರು ಇದನ್ನು ನಿಭಾಯಿಸಿಕೊಂಡು ಹೋಗಬಹುದು. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ನಾಯಕರುಗಳ ವಿಶ್ವಾಸ ಗಳಿಸುವಂಥದ್ದು ಕೂಡ ಇರುವಂತಹ ಬಹಳ ಪ್ರಮುಖವಾಗಿರುವಂತಹ ಅಂಶ. ಯಾಕಂದರೆ ಇಷ್ಟು ವರ್ಷಗಳ ಕಾಲ, ಸುದೀರ್ಘ 17 ವರ್ಷಗಳ ಕಾಲ ಒಬ್ಬರೇ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು, ಅವ್ರ ಜೊತೆಗೇ ಹೆಚ್ಚು ನಿಷ್ಠರಾಗಿದ್ದರು. ಈಗ ಅವರೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಳ್ಳಲೇಬೇಕು. ಅಂತಿಮವಾಗಿ ಎಲ್ಲರೂ ಕೂಡ ಒಂದೇ ಪಕ್ಷದವರಾಗಿರೋದ್ರಿಂದ ಅದನ್ನು ನಿಭಾಯಿಸಬಹುದು ಶಿವಕುಮಾರ್ ಅವರು. ಆದರೆ ಒಕ್ಕಲಿಗರ ಜೊತೆಗೆ ಅಹಿಂದ ವರ್ಗದ ವಿಶ್ವಾಸ ಗಳಿಸುವಂಥದ್ದು ಇದೆಯಲ್ಲ, ಅದು ಅವ್ರಿಗಿರುವಂತಹ ಬಹಳ ದೊಡ್ಡ ಸವಾಲು. ಆದರೆ ಒಂದು ಅಂಶವನ್ನು ನಾವಿಲ್ಲಿ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥದ್ದು, ಸಿದ್ದರಾಮಯ್ಯನವರಿಗೆ BJPಯವರು ಬಹಳ ಸುಲಭವಾಗಿ ಅವರನ್ನ ಹಿಂದೂ ವಿರೋಧಿ ಅಂತೇಳಿ ಬ್ರ್ಯಾಂಡ್ ಮಾಡ್ತಾ ಇದ್ರು. ಹಿಂದೂ ವಿರೋಧಿ ಅಥವಾ ಅವರನ್ನ ಏನು ಕೇವಲ ಮುಸಲ್ಮಾನರ ಪರ ಅಂತೇಳಿ ಬ್ರ್ಯಾಂಡ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಶಿವಕುಮಾರ್ ಅವ್ರನ್ನ ಬ್ರ್ಯಾಂಡ್ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಶಿವಕುಮಾರ್ ಅವ್ರನ್ನ ಹಿಂದೂ ವಿರೋಧಿ ಅಂತ ಹೇಳಿದ್ರೆ, ಬೆಳಗ್ಗೆ ಆದರೆ ಒಂದಲ್ಲ ಒಂದು ಪೂಜೆ, ಒಂದಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋರನ್ನ ಹಿಂದೂ ವಿರೋಧಿ ಅಂತ ಹೇಳಿದರೆ ಹೇಗೆ ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಇವ್ರಿಗೆ ಅದೊಂದು ಅನುಕೂಲ ಇದೆ. DCM DK ಶಿವಕುಮಾರ್ ಅವರಿಗೆ ಈ ರೀತಿಯಾದಂತಹ ಕ್ಯಾಂಪೇನ್ಗಳು ಅವರ ವಿರುದ್ಧ ನಡೆಸುವಂತಹ ಸಾಧ್ಯತೆಗಳಿಲ್ಲ. DCMಗಳ ನೇಮಕ ಆದರೆ ಅದನ್ನು ಒಪ್ಕೊಳ್ಬೇಕಾಗತ್ತೆ ಅವರು. ಯಾಕಂದರೆ ಅವರು ಕೂಡ ಈಗ ಒಬ್ಬ DCM ಆಗಿದ್ದ ಕಾರಣದಿಂದಾಗಿ ಅವರ ಮುಖ್ಯಮಂತ್ರಿ ಆಡಳಿತದ ಸಂದರ್ಭದಲ್ಲಿ ಇನ್ನೂ ಇಬ್ಬರ ಮೂವರ ಉಪಮುಖ್ಯಮಂತ್ರಿಗಳಾದರೆ ಅದನ್ನು ಅವರು ಒಪ್ಕೊಳ್ಬೇಕಾಗತ್ತೆ. ಅದು ಹೈಕಮಾಂಡ್ ತೀರ್ಮಾನ ಅಂತೇಳಿ ಅದನ್ನು ಸ್ವೀಕರಿಸಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿ ಆಗಬಹುದು.
ಹಾಗೆಯೇ ಸಂಪುಟ ರಚನೆಯನ್ನು ಸರಿದೂಗಿಸಲೇಬೇಕು. ಯಾಕಂದರೆ ಹೊಸ ಶಾಸಕರುಗಳಿಗೆ ಮತ್ತು ವಿಶೇಷವಾಗಿ ಹಿರಿಯ ಶಾಸಕರುಗಳ ಆಸ್ಪಿರೇಷನ್ಸ್ ಏನಿದೆ, ಅವರ ನಿರೀಕ್ಷೆಗಳಿದ್ದಾವೆ, ಅದಕ್ಕೆ ಪೂರಕವಾಗಿದೆ ಈಗ ರಚನೆ ಆಗಬೇಕು. ಇನ್ನು ಗ್ಯಾರಂಟಿಗಳು ಮತ್ತು ಆರ್ಥಿಕ ಹೊರೆಯನ್ನು ನಿಭಾಯಿಸಲೇಬೇಕಾಗತ್ತೆ. ಅದು ಅತ್ಯಂತ ಗುರುತರವಾದಂತಹ ಜವಾಬ್ದಾರಿ. GBA ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ಅದು ಅವ್ರಿಗಿರುವಂತಹ ಇಮ್ಮಿಡಿಯೇಟ್ ಅಗ್ನಿ ಪರೀಕ್ಷೆ, ತತ್ಕ್ಷಣದ ಪರೀಕ್ಷೆ ಆಗುತ್ತೆ ಶಿವಕುಮಾರ್ ಅವರಿಗೆ. ಇವುಗಳನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅನ್ನುವಂಥದ್ದಷ್ಟೇ ಈಗಿರುವಂತಹ ಕುತೂಹಲ. ಆದರೆ ರಾಜೀನಾಮೆ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ನಿಂತಿದ್ದಾರೆ, ಹಾಗೆಯೇ ಪ್ರಮಾಣ ವಚನ ಸ್ವೀಕಾರದ ಹೊತ್ತಿನಲ್ಲಿ ಶಿವಕುಮಾರ್ ಅವರು ಕೂಡ ನಿಂತಿದ್ದಾರೆ.